ನಮಸ್ಕಾರ. ಫ್ರೈಡೇ 13th ಎನ್ನುವ ಕೆಟ್ಟ ದಿನ. ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ. ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂತ ಇಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ ಅಂತ ಬಸವಣ್ಣವರು ಒಂದು ವಚನದ ಮೂಲಕ ನಮ್ಮ ವೈಚಾರಿಕತೆಯನ್ನು ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜಗತ್ತಿನ ಎಲ್ಲ ಸಂಸ್ಕೃತಿ ಮತ್ತು ನಾಗರಿಕತೆಗಳಲ್ಲಿ ಹಲವು ಬಗೆಯ ಕುರುಡು ನಂಬಿಕೆಗಳಿದ್ದಾವೆ. ಈ ನಂಬಿಕೆಗಳು ಯಾವುದೋ ಹಿನ್ನೆಲೆಯಲ್ಲಿ ಪ್ರಾರಂಭ ಆಗಿ ತಲೆ ತಲಾಂತರಗಳ ಮೂಲಕ ಸಾಗಿ ಗಟ್ಟಿಯಾಗಿ ಬೇರೂರ್ತವೆ. ಸಮಕಾಲೀನ ಸಮಾಜದಲ್ಲಿ ಬೇರೂರಿದ್ದ ಕೆಟ್ಟದು ಅಂತ ಭಾವಿಸಲಾಗಿದ್ದ ರಾಹುಕಾಲ, ಅಮಾವಾಸ್ಯ ಕಾಲ, ಒಳ್ಳೆಯದು ಅಂತ ಭಾವಿಸಲಾಗಿದ್ದಂಥ ಗುಳಿಕ ಕಾಲ, ಶುಭಗಳಿಗೆ, ಶುಭ ಮುಹೂರ್ತ ಮುಂತಾದ ನಂಬಿಕೆಗಳನ್ನು, ಅವುಗಳ ಆಚರಣೆಗಳನ್ನು ಗಮನಿಸಿದ್ದಂಥ ಬಸವಣ್ಣನವರು ಅಂತಹ ಯಾವುದೇ ಗುಣಲಕ್ಷಣಗಳು ಕಾಲಕ್ಕೆ ಇಲ್ಲ ಅಂತ, ಹಾಗೆಯೇ ಅವು ಎಲ್ಲವೂ ಕೂಡ ಮಾನವನ ಭಾವುಕತೆಯ ಹೊರತು ಯಾವುದೇ ಗಟ್ಟಿ ಆಧಾರಗಳ ಮೇಲೆ ನೆಲೆಗೊಂಡಿಲ್ಲ ಅನ್ನೋದನ್ನು ತಮ್ಮ ವಚನದ ಮೂಲಕ ತಿಳಿಸಿ ಕುರುಡು ನಂಬಿಕೆಗಳಿಂದ ಹೊರಬರುವಂತೆ ಕರೆಯನ್ನು ಕೊಟ್ಟಿದ್ದಾರೆ. ಪಾಶ್ಚಾತ್ಯ ಮಾನವ ಇತಿಹಾಸದಲ್ಲಿ ಕೆಲವು ದಿನಗಳು ಮತ್ತು ಕೆಲವು ಸಂಖ್ಯೆಗಳು ತಮ್ಮ ಮೂಲ ಅರ್ಥವನ್ನು ಮೀರಿ ವಿಶಿಷ್ಟವಾದ ಸಾಂಸ್ಕೃತಿಕ ಸಂಕೇತಗಳಾಗಿ ಕುರುಡು ನಂಬಿಕೆಗಳಾಗಿ ರೂಪುಗೊಂಡಿದ್ದಾವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು ಅಂತ ಹೇಳಿದ್ರೆ ಶುಕ್ರವಾರ, 13ನೇ ಶುಕ್ರವಾರ. ಪಾಶ್ಚಾತ್ಯ ದೇಶಗಳಲ್ಲಿ ಈ ದಿನವನ್ನು ದುರ್ಭಾಗ್ಯದ ದಿನ, ಅಪಶಕುನದ ದಿನ ಅಂತ ಭಾವಿಸ್ತಾರೆ. ಕೆಲವು ಸಲ ಭೀತಿಯ ದಿನವಂತಲೂ ಕೂಡ ಪರಿಗಣಿಸಲಾಗ್ತದೆ. ಅನೇಕರು ಈ ದಿನ ಮಹತ್ವದ ಕಾರ್ಯಗಳನ್ನ ಪ್ರಾರಂಭ ಮಾಡೋದಕ್ಕೆ ಹಿಂಜರಿತಾರೆ. ಕೆಲವರು ಪ್ರಯಾಣವನ್ನು ಮುಂದೂಡ್ತಾರೆ. ಕೆಲವು ಹೋಟೆಲ್ಗಳು ಮತ್ತು ಕಟ್ಟಡಗಳಲ್ಲಿ 13ನೇ ಸಂಖ್ಯೆಯನ್ನು ಕೈ ಬಿಡಲಾಗುತ್ತೆ. 13ನೆಯ ಕೊಠಡಿ ಅಥವಾ 13ನೆಯ ಮಾಡಿಯನ್ನು ಸೂಚಿಸುವುದನ್ನು ಅವರು ತಪ್ಪಿಸ್ತಾರೆ. ಈ ನಂಬಿಕೆ ಕೇವಲ ಒಂದು ಮೂಢನಂಬಿಕೆ ಮಾತ್ರ ಅಲ್ಲ, ಕುರುಡು ನಂಬಿಕೆ ಮಾತ್ರ ಅಲ್ಲ. ಅದು ಧಾರ್ಮಿಕ ಸಂಕೇತ, ಐತಿಹಾಸಿಕ ಘಟನೆಗಳು, ಸಾಹಿತ್ಯ, ಚಲನಚಿತ್ರ ಮತ್ತು ಮಾನವನ ಮನೋವಿಜ್ಞಾನದ ಒಟ್ಟಾರೆ ಪರಿಣಾಮದಿಂದ ರೂಪುಗೊಂಡಂಥ ಒಂದು ಸಾಂಸ್ಕೃತಿಕ ಘಟನೆ ಮತ್ತು ಕುರುಡು ನಂಬಿಕೆಯಾಗಿ ಬೆಳೆದು ಬಂದಿದೆ. ಮೊದಲಿಗೆ 13ನೇ ಸಂಖ್ಯೆ ಬಗ್ಗೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಕಂಡುಬರುವ ಅಸಹಜತೆಯನ್ನು ನಾವು ಗಮನಿಸಬಹುದು. ಪ್ರಾಚೀನ ಕಾಲದಿಂದಲೇ 12 ಸಂಖ್ಯೆಯನ್ನು ಪೂರ್ಣತೆ ಸಂಕೇತ ಅಂತ ಅವರು ಭಾವಿಸಿದರು. ವರ್ಷದಲ್ಲಿ 12 ತಿಂಗಳುಗಳು, ರಾಶಿ ಚಕ್ರದಲ್ಲಿ 12 ರಾಶಿಗಳಿದ್ದಾವೆ. ದಿನದಲ್ಲಿ 12 ಗಂಟೆಗಳು ಹಗಲು ಇರುಳುಗಳಾಗಿ ಒಡೆದೋಗಿದೆ. ಪ್ರಾಚೀನ ದೇವ ಪಂಥಗಳಲ್ಲಿ 12 ಮುಖ್ಯ ದೇವತೆಗಳಿದ್ದಾರೆ. ಈ ಎಲ್ಲವೂ 12 ಎನ್ನುವ ಸಂಖ್ಯೆಗೆ ಸಮತೋಲನದ ಭಾವನೆಯನ್ನು ನೀಡಿದರು. ಅದರರ್ಥ ಬರ್ತಕ್ಕಂಥ 13ನೇ ಸಂಖ್ಯೆ ಈ ಕ್ರಮವನ್ನು ಮೀರೈತೆ, ಇದು ಅಸಮತೋಲನದ ಸಂಕೇತ ಅಂತ ಭಾವಿಸಿದರು. ಆದ್ದರಿಂದ 13 ಸಂಖ್ಯೆ ಸ್ವತಃ ಒಂದು ವಿಚಿತ್ರತೆ ಮತ್ತು ಅಶುಭತೆಯ ಭಾವನೆಯನ್ನು ತನಗೆ ಗೊತ್ತಿಲ್ಲದೆ ಅಂಟಿಸಿಕೊಂಡಿತ್ತು. ಕ್ರೈಸ್ತರ ಧಾರ್ಮಿಕ ಪರಂಪರೆಯಲ್ಲಿ ಈ ಭಾವನೆ ಇನ್ನಷ್ಟು ಗಾಢ ಆಯಿತು. ಯೇಸು ಕ್ರಿಸ್ತನ ಕೊನೆಯ ಊಟದಲ್ಲಿ ಒಟ್ಟು 13 ಜನ ಭಾಗವಹಿಸಿದರು. ಅವರಲ್ಲಿ ಯೇಸುವಿಗೆ ದ್ರೋಹ ಮಾಡಿದಂಥ ಜುದಾಸ್ ಇಸ್ಕಾರಿಯೇಟು 13ನೇ ವ್ಯಕ್ತಿ ಅಂತ ಪರಿಗಣಿಸಲ್ಪಟ್ಟಿದ್ದ. ಈ ಘಟನೆಯ ನಂತರ 13 ಸಂಖ್ಯೆ ಜೊತೆಗೆ ದ್ರೋಹ ಮತ್ತು ಅನಿಷ್ಟದ ಕಲ್ಪನೆ ಜೋಡಿಸಲ್ಪಡಿತು. ಒಂದು ಸಂಖ್ಯೆಯ ಬಗ್ಗೆ ಇರತಕ್ಕಂಥ ಸಾಂಸ್ಕೃತಿಕ ಭಾವನೆಗೆ ಧಾರ್ಮಿಕ ನೆನಪು ಸೇರ್ಪಡೆಯಾದಾಗ ಅದು ಇನ್ನೂ ಹೆಚ್ಚು ಬಲಿಷ್ಠ ಆಗುತ್ತೆ ಮತ್ತು ಇನ್ನೂ ಗಟ್ಟಿಯಾದ ಕುರುಡು ನಂಬಿಕೆ ಆಗುತ್ತೆ. ಇದರ ಜೊತೆಗೆ ಶುಕ್ರವಾರದ ದಿವಸ ಕ್ರೈಸ್ತ ಪರಂಪರೆಯಲ್ಲಿ ದುಃಖದ ಸಂಕೇತವಾಗಿ ಕೂಡ ಪರಿಗಣಿತ ಆಗೈತೆ. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟ ದಿನ ಶುಕ್ರವಾರ ಅಂತ ಕ್ರೈಸ್ತರು ನಂಬ್ತಾರೆ. ಈ ಕಾರಣದಿಂದಲೇ ಶುಕ್ರವಾರ ಕೆಲವು ಸಂಪ್ರದಾಯಗಳಲ್ಲಿ ಶೋಕದ ದಿನವಾಗಿ ಪರಿಗಣಿಸಲ್ಪಟ್ಟಿದೆ. ಮಧ್ಯಕಾಲದ ಯುಗದ ನಂಬಿಕೆಗಳಲ್ಲಿ ಆದಮ ಮತ್ತು ಈವು ಸ್ವರ್ಗದಿಂದ ಹೊರ ಹಾಕಲ್ಪಟ್ಟದ್ದು ಕೂಡ ಶುಕ್ರವಾರವೆನ್ನುವ ನಂಬಿಕೆ ಇದೆ. ಹೀಗೆ ದುಃಖದ ದಿನವಾದ ಶುಕ್ರವಾರ ಮತ್ತು ಅಪಶಕುನದ ಸಂಖ್ಯೆ 13 ಒಟ್ಟಾಗಿ ಸೇರಿದಾಗ ವಿಶೇಷವಾದ ಭಯ ಮತ್ತು ಭಾವನೆಗಳಿಗೆ ಒಂದು ಗಟ್ಟಿಯಾದ ನೆಲೆ ಸಿಕ್ತು. ಈ ನಂಬಿಕೆಗೆ ಐತಿಹಾಸಿಕ ತಿರುವು ನೀಡಿದ ಘಟನೆ ಅಂತ ಹೇಳಿದ್ರೆ 1307ರ ಅಕ್ಟೋಬರ್ 13 ಅಂದರೆ ಶುಕ್ರವಾರ ದಿನ ನಡೆದ ಘಟನೆ. ಅದನ್ನು ಫ್ರಾನ್ಸ್ನ ರಾಜ ಶಕ್ತಿಶಾಲಿಯಾದಂಥ ಕ್ರೈಸ್ತ ಯೋಧ ಸಂಘ ನೈಟ್ಸ್ ಟೆಂಪ್ಲರ್ ಸದಸ್ಯರನ್ನ ಬಂಧನ ಮಾಡೋದಕ್ಕೆ ಆದೇಶವನ್ನು ನೀಡ್ತಾನೆ. ಅನೇಕ ಟೆಂಪ್ಲರ್ಗಳು ಬಂಧಿತರಾಗ್ತಾರೆ, ಹಿಂಸೆಗೆ ಒಳಗಾಗ್ತಾರೆ. ಕೆಲವರು ಮರಣದಂಡನೆಯನ್ನು ಕೂಡ ಅನುಭವಿಸ್ತಾರೆ. ಈ ಘಟನೆಯ ನಂತರದ ಪೀಳಿಗೆಗಳಲ್ಲಿ 13ನೇ ದಿನಾಂಕದ ಶುಕ್ರವಾರನ ದ್ರೋಹ, ರಾಜಕೀಯ ಅಪಾಯ ಮತ್ತು ಆಕಸ್ಮಿಕ ದುರಂತಗಳ ದಿನ ಅಂತ ನೆನಪಿಸೋದಕ್ಕೆ ಗಟ್ಟಿಯಾದ ನೆಲೆಯಾಗ್ತದೆ. ಆದರೂ ಕೂಡ ಇತಿಹಾಸಕಾರರ ಅಭಿಪ್ರಾಯದಲ್ಲಿ ಈ ಒಂದೇ ಘಟನೆ ಮಾತ್ರ ಇಂತಹ ಕುರುಡು ನಂಬಿಕೆಯನ್ನು ಸಂಪೂರ್ಣವಾಗಿ ರೂಪಿಸಿಲ್ಲ. ಆದರೆ ಜನಪ್ರಿಯ ಕಥನದಲ್ಲಿ ಇದಕ್ಕೆ ಒಂದು ದೊಡ್ಡದಾದಂಥ ಸ್ಥಾನ ಸಿಕ್ಕುತ್ತೆ. 20ನೇ ಶತಮಾನದಲ್ಲಿ ಉದಯಿಸಿದಂಥ ಸಾಹಿತ್ಯ ಈ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸ್ತದೆ. ಅಮೆರಿಕನ್ ಲೇಖಕ ಥಾಮಸ್ ಡಬ್ಲ್ಯೂ ಲಾಸನ್ನು 1907ರಲ್ಲಿ ಬರೆದಂಥ ಫ್ರೈಡೇ ದ 13th ಅನ್ನುವ ಕಾದಂಬರಿನಲ್ಲಿ ಹಣಕಾಸು ಮಾರುಕಟ್ಟೆಯ ಸಂಕಷ್ಟವನ್ನು ಶುಕ್ರವಾರ 13ನೇ ತಾರೀಕಿಗೆ ತಿಳುಕಾಗ್ತಾನೆ. ಈ ಕೃತಿಯ ಮೂಲಕ ಸಾಮಾನ್ಯ ಓದುಗರ ಮನಸ್ಸಿನಲ್ಲಿ 13 ಶುಕ್ರವಾರ ಒಂದು ಅಪಾಯದ ದಿನ ಅನ್ನುವ ಕಲ್ಪನೆ ಇನ್ನಷ್ಟು ಆಳವಾಗಿ ಬೇರೂರುತ್ತದೆ. ನಂತರ ಚಲನಚಿತ್ರ ಮಾಧ್ಯಮ ಈ ಕಲ್ಪನೆಯನ್ನು ಜಗತ್ತಿನ ಎಲ್ಲ ಕಡೆ ಪ್ರಸಾರ ಮಾಡ್ತದೆ. ವಿಶೇಷವಾಗಿ
1980ರಲ್ಲಿ ಬಿಡುಗಡೆಯಾದಂಥ ಫ್ರೈಡೇ ದಿ 13 ಅನ್ನುವ ಭಯಾನಕ ಚಿತ್ರ ಈ ದಿನಕ್ಕೆ ಹೊಸದಾದಂಥ ಅರ್ಥವನ್ನು ನೀಡ್ತದೆ. ಈ ಚಿತ್ರದಲ್ಲಿ ಕಾಣಿಸ್ಕೊಂಡಂಥ ಜಾಸನ್ ಊಹೆಸ್ ಅಂತಕ್ಕಂಥ ಪಾತ್ರ ಈ ಒಂದು ಭೀಕರ ಪಾತ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಭೀತಿಯ ಪ್ರತೀಕವಾಗಿ ಜನಪ್ರಿಯ ಆಗ್ತದೆ. ಈ ಚಿತ್ರದ ಯಶಸ್ಸಿನ ಜೊತೆಗೆ ಫ್ರೈಡೇ ದಿ 13th ಅಂತ ಪದ ಪ್ರಯೋಗ ಕೂಡ, ಈ ಚಲನಚಿತ್ರದ ಯಶಸ್ಸು ಫ್ರೈಡೇ ದಿ 13th ಅನ್ನುವ ಪದ ಪ್ರಯೋಗವನ್ನು ಭಯಾನಕ ಘಟನೆ, ರಕ್ತಪಾತ ಮತ್ತು ಕಾಣದಂತಹ ಅಪಾಯಗಳ ಸಂಕೇತವಾಗಿ ಬದಲಾಯಿಸೋದ್ರಲ್ಲಿ ಯಶಸ್ವಿಯಾಗುತ್ತೆ. ಮನೋವಿಜ್ಞಾನ ಕೂಡ ಈ ನಂಬಿಕೆಯನ್ನು ಬೇರೆ ಬೇರೆ ಹಂತಗಳಲ್ಲಿ ವಿವರಿಸುತ್ತೆ. ಕೆಲವು ಜನರಲ್ಲಿ ಶುಕ್ರವಾರ 13 ಅಂದರೆ 13ನೇ ಶುಕ್ರವಾರದ ಬಗ್ಗೆ ಕಾಣುವ ಭಯಕ್ಕೆ ಪಾರಾಸ್ಕೇವಿ ಡೆಕಾರ್ಟಿಸ್ಫೋಬಿ ಅನ್ನೋ ಹೆಸರು ಇದೆ. ಇದು ಗ್ರೀಕ್ ಮೂಲದ ಪದ. ಪರಾಸ್ಕೇವಿ ಅಂತ ಹೇಳಿದ್ರೆ ಶುಕ್ರವಾರ, ಡೆಕಾಟ್ರಿಯಸ್ ಅಂತ ಹೇಳಿದ್ರೆ 13, ಫೋಬಿ ಅಂದರೆ ಭಯ. ಮಾನವ ಮನಸ್ಸು ಯಾವುದನ್ನಾದರೂ ಅಪಶಕುನ ಅಂತ ಒಪ್ಪಿಕೊಂಡ ನಂತರ ಅದರ ಬಳಿಕ ಆ ದಿನ ಸಂಭವಿಸ್ತಕ್ಕಂಥ ಸಾಮಾನ್ಯ ಘಟನೆಗಳು, ಸಂಗತಿಗಳು ಕೂಡ ದುರ್ಭಾಗ್ಯ ಅಂತ ಅರ್ಥವನ್ನು ತಿಳಿಯೋದಕ್ಕೆ ಪ್ರಾರಂಭ ಆಗ್ತದೆ. ಉದಾಹರಣೆಗೆ, ಒಂದು ಸಣ್ಣ ಅಡಚಣೆ ಶುಕ್ರವಾರ 13ನೇ ತಾರೀಕು ಸಂಭವಿಸಿದರೆ ಅದು ಹೆಚ್ಚು ನೆನಪಿನಲ್ಲಿ ಉಳಿತೈತೆ. ಆದರೆ ಇದೇ ಘಟನೆ ಬೇರೆ ದಿನ ಸಂಭವಿಸಿದರೆ ಅದನ್ನು ಸಾಮಾನ್ಯವಾದಂಥ ಒಂದು ಸಂಗತಿ ಅಂತ ಮರೆಯಲಾಗ್ತೈತೆ. ಇದನ್ನು ಮನೋವಿಜ್ಞಾನದಲ್ಲಿ ಕನ್ಫರ್ಮೇಷನ್ ಬಯಾಸ್ ಅಂತ ಕರೀತಾರೆ. ಅಂದರೆ ಈ ನಂಬಿಕೆ ಜಗತ್ತಿನಲ್ಲಿ ಎಲ್ಲ ಕಡೆ ಒಂದೇ ರೀತಿಯಲ್ಲಿಲ್ಲ. ಸ್ಪೇನ್ ಮತ್ತು ಕೆಲವು ಲ್ಯಾಟಿನ್ ಅಮೆರಿಕನ್ ದೇಶಗಳಲ್ಲಿ ಮಂಗಳವಾರ 13 ಅಪಶಕುನ ದಿನ ಅಂತ ಪರಿಗಣಿಸಲಾಗ್ತದೆ. ಇಲ್ಲಿ 13ನೇ ತಾರೀಕು ಶುಕ್ರವಾರ ಜೊತೆಗೆ ಬರದೆ ಮಂಗಳವಾರ ಜೊತೆ ಬಂದಿದೆ. ಇಟಲಿಯಲ್ಲಿ ಕೆಲವು ಕಡೆ ಶುಕ್ರವಾರ 17ನ್ನು ಅಶುಭ ದಿನ ಅಂತ ಕಾಣ್ತಾರೆ. ಇಲ್ಲಿ 13ನೇ ದಿನಾಂಕದ ಬದಲು 17ನೇ ದಿನಾಂಕ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಸಂಖ್ಯೆಗಳ ಬಗ್ಗೆ ಭಯ ಸಂಸ್ಕೃತಿಗಳ ಪ್ರಕಾರ ಬದಲಾಗುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಟ್ಟಿನಲ್ಲಿ 13ನೇ ಶುಕ್ರವಾರ ಒಂದು ನೈಸರ್ಗಿಕ ಅಪಾಯದ ದಿನ ಅಲ್ಲ. ಅದು ಮಾನವ ಸಂಸ್ಕೃತಿ ಸಂಕೇತಗಳನ್ನ ಹೇಗೆ ರೂಪಿಸ್ಕೊಳ್ತದೆ ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದಂಥ ಉದಾಹರಣೆ. ಧಾರ್ಮಿಕ ನೆನಪು, ಐತಿಹಾಸಿಕ ಘಟನೆ, ಸಾಹಿತ್ಯದ ಪ್ರಭಾವ, ಚಲನಚಿತ್ರಗಳ ಕಲ್ಪನೆ ಮತ್ತು ಮನೋವೈಜ್ಞಾನಿಕ ಪ್ರತಿಕ್ರಿಯೆಗಳು ಸೇರಿ ಒಂದು ಸಾಮಾನ್ಯ ದಿನವನ್ನು ಭೀತಿಯ ಭಯಾನಕ ದಿನವನ್ನಾಗಿ ಪರಿವರ್ತನೆ ಮಾಡಿದ್ದೇವೆ. ಆದ್ದರಿಂದ ಶುಕ್ರವಾರ 13ರ ಭಯ ಹೊರವೇನ ವಾಸ್ತವ ಸತ್ಯಕ್ಕಿಂತ ಹೆಚ್ಚಾಗಿ ಮಾನವ ಮನಸ್ಸಿನ ಸಾಂಸ್ಕೃತಿಕ ನಿರ್ಮಿತಿಯಾಗಿದೆ, ಅದೊಂದು ರಚನೆ ಆಗೈತೆ. ಒಟ್ಟಾರೆಯಾಗಿ ಶುಕ್ರವಾರ 13ರ ಭಯ ಪುರಾತನ ನಂಬಿಕೆಗಳು ಮತ್ತು ಆಧುನಿಕ ಮಾಧ್ಯಮಗಳ ಒಂದು ಕಲಬೆರಕೆ ಆಗೈತೆ. ಯಾವುದೇ ದಿನ ಕೂಡ ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರ್ತದೆ. ಆದರೂ ಕೂಡ ಇಂದಿಗೂ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಈ ದಿನ ಬಂದಾಗ ಜನ ಎಚ್ಚರಿಕೆಯಿಂದ ಇರೋದನ್ನು ನಾವು ಕಾಣಬಹುದು. ಈ ಎಲ್ಲ ಸಂಗತಿಗಳನ್ನು ನಾವು ಗಮನಿಸಿದರೆ ಬಸವಣ್ಣನವರ ವೈಚಾರಿಕ ಪ್ರಜ್ಞೆ ಆ ಕಾಲಕ್ಕೆ ಎಷ್ಟು ಪ್ರಖರವಾಗಿತ್ತು ಮತ್ತು ಅವರು ಎಷ್ಟು ಆಳವಾಗಿ ಚಿಂತಿಸ್ತಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಹೀಗೆ ಪರಂಪರೆಯಿಂದ ಬಂದಂಥ ಇಂತಹ ಇತರ ಕುರುಡು ನಂಬಿಕೆಗಳು, ಅವುಗಳ ಹಿನ್ನೆಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳು.